ಬಂದವರಿಗೆ ಅನ್ನ ಅಂದರೆ ಊಟ ಬಡಿಸೋದು ಅವ್ರ ಕೆಲಸ ಆಗಿರುತ್ತೆ. ಅದರಲ್ಲಿ ಅವ್ರಿಗೆ ತುಂಬ ಇಷ್ಟ ಇರುತ್ತೆ ಆ ಕೆಲಸ ಮಾಡೋದಂದರೆ. ಕಷ್ಟದಲ್ಲಿರುವವರನ್ನು ಕಂಡರಂತೂ ತನ್ನ ಶಕ್ತಿ ಮೀರಿ ಅವರಿಗೆ ನೆರವಾಗುತ್ತಿದ್ದಳು. ಈ ಗಂಡ ಹೆಂಡತಿಯರು ಮಕ್ಕಳಿಗಾಗಿ ಆಶಿಸಿದ್ದರು. ಆದರೆ ಆ ಆಸೆ ಕೈಗೂಡುವುದಕ್ಕೆ ಅವರ ಬಹುಕಾಲ ಕಾಯಬೇಕಾಗಿ ಬರುವುದಿಲ್ಲ. ಇವರಿಗೆ ಮಕ್ಕಳಿರಲಿಲ್ಲ, ಸರಿನಾ? ಅಂದರೆ ಮಕ್ಕಳಿರಲಿಲ್ಲ. ಸ್ವಲ್ಪ ದಿನ ಆದಮೇಲೆ, ಅಂದರೆ ಅವ್ರಿಗೆ ಆಸೆ ಇರುತ್ತೆ ಮಕ್ಕಳಾಗಬೇಕು ಅಂತ. ಸೊ ಅದಕ್ಕಾಗಿ ಅವರೇನು ಜಾಸ್ತಿ ಕಾಲ ಏನು ವೆಯ್ಟ್ ಮಾಡೋ ಇದು ಬರಲಿಲ್ಲ. ಸ್ವಲ್ಪ ದಿನ ಆದಮೇಲೆ ಅವ್ರಿಗಾಗತ್ತೆ. ಚಂದ್ರ ಮತ್ತು ಶ್ಯಾಮಸುಂದರಿಗಾದ ದರ್ಶನಗಳು ಅಂದರೆ ಶ್ರೀಮಾತೆ ಹುಟ್ಟೋದಕ್ಕಿಂತ ಮುಂಚೆ ರಾಮಚಂದ್ರ ಅವ್ರಿಗೂ ಶ್ಯಾಮಸುಂದರಿ ದೇವಿಯವ್ರಿಗೂ ಕನಸಿನಲ್ಲಿ ಬಂದ್ಬಿಟ್ಟು ಹೇಳಿರ್ತಾರೆ, ನಾನು ನಿನ್ನ ಮಗಳಾಗಿ ಹುಟ್ಟುತ್ತೀನಿ ಅಂತ ಹೇಳಿರ್ತಾರೆ ಬಂದು. ಅದೇನು ಅಂತ ಕ್ಲಿಯರಾಗಿ ನೋಡೋಣ. ಬಿಡಿಯಲ್ಲಿದ್ದರೂ ಪ್ರಶಾಂತವೂ ಆದದ್ದಾಗಿತ್ತು. ದಿನಗಳು ಹಿತವಾಗಿ ಉರುಳಿದವು. ರೈತ ಹುಡುಗರು ಹೊಲಗಳಲ್ಲಿ ಸಿಳ್ಳೆ ಹಾಕುತ್ತಾ ಕೆಲಸ ಮಾಡುತ್ತಿದ್ದರು. ಕಾಲಮಾನಕ್ಕೆ ಅನುಸಾರವಾಗಿ ಅನೇಕ ಬಗೆಯ ಹಕ್ಕಿಗಳು ಬಂದು ಹೋಗುತ್ತಿದ್ದವು. ಪ್ರಶಾಂತವಾಗಿರುತ್ತೆ. ಅಂದರೆ ಕಲ್ಕತ್ತಾಗೆ ಹೋದನು. ಕಲ್ಕತ್ತಾ ಜಯರಾಂಬಾಟಿಗೆ 70 ಮೈಲಿ ದೂರದಲ್ಲಿರುವ ದೊಡ್ಡ ಪಟ್ಟಣ. ಅಲ್ಲಿ ಅವನಿಗೆ ಒಂದು ಕನಸಾಯಿತು. ಒಂದು ರಾಮಚಂದ್ರ ಅಂದರೆ ಶ್ರೀಮಾತೆಯವರಪ್ಪ ಅವರು ಕಲ್ಕತ್ತಾಗೆ ಹೋಗ್ತಾರೆ. ಅದು ಕಲ್ಕತ್ತಾದಿಂದ ಜಯರಾಂಬಾಟಿಗೆ ಎಷ್ಟು ದೂರ ಇರುತ್ತೆ ಅಂದರೆ 70 ಕಿಲೋಮೀಟ್ರ್ ಇರುತ್ತೆ. ಅವನಿಗೆ ಹೋಗ್ಬೇಕಾದ್ರೆ ಒಂದು ಕನಸಾಗತ್ತೆ. ಅದೇನಂತ ನೋಡೋಣ. ಆ ಕನಸಿನಲ್ಲಿ ಬಂಗಾರದ ಮೈಬಣ್ಣ ಥಳಥಳ ಹೊಳೆಯುವ ಪುಟ್ಟ ಹುಡುಗಿಯೊಬ್ಬಳು ಬಂದು ಅವನ ಕೊರಳನ್ನು ಪ್ರೀತಿಯಿಂದ ತಬ್ಬಿಕೊಂಡಳು. ನೀನು ಯಾರು ಎಂದು ರಾಮಚಂದ್ರ ಕೇಳಿದ. ಅವಳು ಹೇಳಿದಳು, ಇಲ್ಲಿ ನೋಡು, ನಾನು ನಿನ್ನ ಮನೆಗೆ ಬರುತ್ತಿದ್ದೇನೆ. ರಾಮಚಂದ್ರನು ತಾನು ಕಂಡ ಕನಸನ್ನು ಮೆಲುಕು ಹಾಕುತ್ತಾ ಕಲ್ಕತ್ತಾದಿಂದ ತನ್ನ ಹಳ್ಳಿಗೆ ಹಿಂದಿರುಗಿದನು.